ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಬರೋಣ. ನೋಡಿ, ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ವೆರಿ ಬಿಗ್ ಡೇ. ಇವತ್ತು ಚಾರ್ಜ್ ಫ್ರೇಮ್ ಆಗುತ್ತೆ. ಎಲ್ಲ ಆರೋಪಿಗಳು ಇವತ್ತು ಮಸ್ಟ್ ಅಂಡ್ ಶುಡ್ ಕೋರ್ಟ್ಗೆ ಹಾಜರಾಗಲೇಬೇಕು. ಹಾಗಾಗಿನೇ ವೆರಿ ಬಿಗ್ ಡೇ ಇವತ್ತು. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇವತ್ತು ದೋಷಾರೋಪ ಪ್ರಕ್ರಿಯೆ ಶುರುವಾಗುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಕೋರ್ಟ್ಗೆ ಹಾಜರಾಗ್ತಾರೆ ಎಲ್ಲ ಆರೋಪಿಗಳು. ಸುಬ್ಬಾ ಸುಬ್ಬಿ ಸೇರಿದಂತೆ ಎಲ್ಲ ಆರೋಪಿಗಳು ಕೋರ್ಟ್ನತ್ತ ಬರ್ತಾ ಇದ್ದಾರೆ. ಈಗ ಪರಪ್ಪನ ಅಗ್ರಹಾರ ಜೈಲಿನಿಂದ 64ನೇ CCH ಕೋರ್ಟ್ನಲ್ಲಿ ಆಗಮಿಸ್ತಾ ಇದ್ದಾರೆ. 64ನೇ CCH ಕೋರ್ಟ್ನಲ್ಲಿ ಇದರ ಅರ್ಜಿಯ ವಿಚಾರಣೆ ಆಗುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಕೋರ್ಟ್ನ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಸುಬ್ಬನ ಅಭಿಮಾನಿಗಳು ಆಗಮಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಯಾರಿಗೂ ರಸ್ತೆ ಬದಿಯಲ್ಲಿ ನಿಲ್ಲೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಖಾಕಿಪಡೆ. ಇನ್ನು ಸ್ವಲ್ಪತ್ರಲ್ಲೇ ಆಗಮಿಸ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಅಷ್ಟು ಆರೋಪಿಗಳನ್ನ ಇವತ್ತು 64ನೇ CCH ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಜೊತೆಗೆ ಬೇಲ್ ಮೇಲೆ ಹೊರಗಡೆ ಇರುವಂತವರು ಅವರು ಕೂಡ ಮಸ್ಟ್ ಅಂಡ್ ಶುಡ್ ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕು. ಇಲ್ಲ ಅಂತಂತಾರೆ ಹಾಜರಾಗದ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥ ಆದೇಶ ಕೂಡ ಕೋರ್ಟ್ನಲ್ಲಿದೆ. ಸೊ ಹಾಗಾಗಿ ಬಂದೇ ಬರ್ತಾರೆ ಈ 17 ಜನ ಆರೋಪಿಗಳು ಈ ಕೇಸ್ನಲ್ಲಿ. ಸೊ ಮತ್ತೊಂದು ಕಡೆ ಕೋರ್ಟ್ನ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಯಾಕಂದರೆ ದರ್ಶನ್ ಬರ್ತಾ ಇದ್ದಾರೆ ಅಂತೇಳ್ಬಿಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿ ಬಳಗ ಬಂದ್ಬಿಡುತ್ತೆ, ಕೋರ್ಟ್ ಮುಂದೆ ಹಾಜರಾಗ್ಬಿಡ್ತಾರೆ. ಹಾಗಾಗಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿರೋದು. ಎಲ್ಲ ಆರೋಪಿಗಳು ಇವತ್ತು ಮಸ್ಟ್ ಆ್ಯಂಡ್ ಶುಡ್ ಹಾಜರಾಗಲೇಬೇಕು. ಎಷ್ಟೊತ್ತಾದರೂ ಪರವಾಗಿಲ್ಲ. ಇಫ್ ಇನ್ ಕೇಸ್ ಇವತ್ತು ಹಾಜರಾಗಲಿಲ್ಲ ಅಂತಂದರೆ ಬೇಲ್ ಮೇಲೆ ಹೊರಗಡೆ ಇರೋರು ಅರೆಸ್ಟ್ ಆಗ್ತಾರೆ, ಬೇಲ್ ಕ್ಯಾನ್ಸಲ್ ಆಗುತ್ತೆ. ಒಳಗಡೆ ಇದ್ದವರು ಬಂದೇ ಬರ್ತಾರೆ. ಯಾಕೆಂದರೆ ಪೊಲೀಸರು ಸ್ವತಃ ಅವ್ರನ್ನ ಕರ್ಕೊಂಡು ಬರ್ತಾರೆ. ನೋಡಿ, ಈ ಕೇಸ್ನ ಮತ್ತೊಂದು ಅಪ್ಡೇಟು. ಮಧ್ಯಾಹ್ನ 2:45ಕ್ಕೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿದೆ ನ್ಯಾಯಾಲಯ. ಜೊತೆಗೆ ಎಲ್ಲ ಆರೋಪಿಗಳನ್ನು ಹಾಜರಾಗಬೇಕು ಅಂತೇಳಿ ಜಡ್ಜ್ ಸೂಚನೆಯನ್ನೂ ಕೊಟ್ಟಿದ್ದಾರೆ. ಹಾಗಾದರೆ ಯಾರೋ ಒಂದಿಬ್ಬರು ಬಂದಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ 2:45ಕ್ಕೆ ಮುಂದೂಡಿದ್ದಾರೆ. ಎಲ್ಲ ಆರೋಪಿಗಳು ಹಾಜರಾಗಲೇಬೇಕು ಅಂತ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. 64ನೇ CCH ಕೋರ್ಟ್ನಲ್ಲಿ ದೋಷಾರೋಪ ಪ್ರಕ್ರಿಯೆ ಇವತ್ತಾಗ್ತಾ ಇತ್ತು. ಆ ಪ್ರಕ್ರಿಯೆ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಇವತ್ತು ಮಧ್ಯಾಹ್ನ 2:45 ಸುಮಾರಿಗೆ ಜೈಲಲ್ಲಿರೋ ಅಷ್ಟು ಜನ ಆರೋಪಿಗಳು ಜೊತೆಗೆ ಬೇಲ್ ಮೇಲೆ ಹೊರಗಡೆ ಇರುವಂಥ ಅಷ್ಟು ಆರೋಪಿಗಳು ಇವತ್ತು ಮಸ್ಟ್ ಅಂಡ್ ಶುಡ್ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಲೇಬೇಕು. ಹಾಗಾಗಿ ಸಮಯವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ 2:45ಕ್ಕೆ. ಯಾಕೆ ಎಕ್ಸ್ಟೆಂಡ್ ಮಾಡಿದ್ರು, ಪೋಸ್ಟ್ಪೋನ್ ಮಾಡಿದ್ರು ಸಮಯವನ್ನು? ಡೀಟೇಲ್ಸ್ ಕೇಳೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ಹತ್ರ. ವೆಂಕಟೇಶ್, ಈಗ 2:45ಕ್ಕೆ ಹೋಗಿದೆ ಇದರ ವಿಚಾರಣೆ. ಯಾಕೆ ಎಲ್ಲ ಆರೋಪಿಗಳು ಬಂದಿಲ್ವಾ? ಯಾರ ಏನು ಗೈರು ಹಾಜರಾಗಿರೋದು? ಶರತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಏನು ಒಂದು ಚಾರ್ಜ್ ಫ್ರೇಮ್ ಆಗಿರುವಂತಹದ್ದು. ಹಾಗಾಗಿ ಟ್ರಯಲ್ನ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗ್ತಾರೆ. ಹಾಗಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆಗಳಾದಂತಹ ವೇಳೆಯಲ್ಲಿ ಆರೋಪಿಗಳು ಏನಿಂತ ಕರಿತೀವಿ ಅವರೆಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಅದಾದ ಬಳಿಕ ಈ ಕೇಸ್ಗೆ ಟ್ರಯಲ್ನ ದಿನಾಂಕವನ್ನು ನಿಗದಿ ಮಾಡ್ತಾರೆ. ಹಾಗಾಗಿ ಇವತ್ತು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತನ್ನ ನಿಗದಿ ಮಾಡಲಾಗಿತ್ತು. ಇವತ್ತು 17 ಜನ ಕೂಡ ಆರೋಪಿಗಳು ಹಾಜರಾಗಬೇಕು. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಏನು ತಮ್ಮ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಅದಾದ ಬಳಿಕ ಈ ಒಂದು ಟ್ರಯಲ್ ಕೂಡ ಶುರುವಾಗ್ತಾ ಹೋಗುತ್ತೆ. 2:45ಕ್ಕೆ ಈಗ ಸಮಯ ನಿಗದಿ ಆಗಿರುವಂತಹದ್ದು. ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕಳೆದ 3 ದಿನಗಳ ಹಿಂದೆ ಕೂಡ ಏನು ನವೆಂಬರ್ 3ನೇ ತಾರೀಕು ಅಂತ ಕೂಡ ಹೇಳಿ ನಿಗದಿಯಾಗಿತ್ತು. ಈಗ ದರ್ಶನ್ ಅವರನ್ನ ಕೂಡ ಏನು ಪರಪ್ಪನಗರ ಜೈಲಿನಿಂದ ಇವತ್ತು ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ. ಉಳಿದಂತೆ ಏನು ಬೇಲ್ ಮೇಲೆ ಇರುವಂತಹ ಹೊರಗಡೆ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ನ್ಯಾಯಾಧೀಶ ಮುಂದೆ ಹಾಜರಾಗಬೇಕಾಗುತ್ತೆ. 2:45 ಸುಮಾರಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಒಂದು KSRP ತುಕಡಿ ವಾಹನವನ್ನು ಕೂಡ ಕೋರ್ಟ್ನ ಆವರಣದಲ್ಲಿ ನಿಯೋಜನೆ ಮಾಡಲಾಗಿರುವಂತೆ. ಯಾಕಂದ್ರೆ ಸಹಜವಾಗಿಯೇ ಕೂಡ ಜನ ಬರ್ತಾರೆ. ಯಾಕಂದ್ರೆ ಈಗ ಕೋರ್ಟ್ನ ಒಳಭಾಗದಲ್ಲಿ ಮೊದಲು ಆರೋಪಿಗಳನ್ನ ಕರ್ಕೊಂಡು ನೇರವಾಗಿ ಹೋಗ್ತಾ ಇದ್ರು. ಆದ್ರೆ ಈಗ ಯಾವುದೇ ಆರೋಪಿಗಳನ್ನ ಬಂದರೂ ಕೂಡ ಇಲ್ಲಿ ಕೇಟ್ನ ಹೊರಗಡೆ ನಿಲ್ಲಿಸುವಂತ ಪ್ರಕ್ರಿಯೆ ಇರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಅವರು ಕೂಡ ನಡ್ಕೊಂಡು ಹೋಗ್ತಾರೆ. ಹಾಗಾಗಿ ಜನ ಕೂಡ ಸೇರಬಹುದು, ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನೋಡಬಹುದು, ವಿಡಿಯೋವನ್ನ ಮಾಡ್ಕೊಳ್ಬಹುದು, ತಳ್ಳಾಟ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಈ ತೊಂದರೆಗಳಾಗಬಾರದು ಅಂತ ಹೇಳಿ ಒಂದು KSRP ತುಕಡಿ ವಾಹನವನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಸದ್ಯ 2:45 ಸುಮಾರಿಗೆ ಏನು ಒಂದು ನ್ಯಾಯಾಲಯದ ಮುಂದೆ ಹಾಜರಾಗಬೇಕಂದ್ರೆ ಬಹುಶಃ 1 ಗಂಟೆಗೆ ಪರಪ್ಪನಗರ ಜೈಲಿನಿಂದ ಹೊರಡ್ತಾರೆ. ಇಲ್ಲಿ ಬಂದ ನಂತರ ಏನು ಅವರ ಪರ ವಕೀಲರು ಕೂಡ ಅವ್ರನ್ನ ಮಾತಾಡಿಸುವಂತ ಪ್ರಕ್ರಿಯೆಯನ್ನ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ
ಜೈಲಿಗೆ ತೆರಳಿ ಅವರ ಬಳಿ ಏನು ಈ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಕೂಡ ಸೂಚನೆಗಳನ್ನು ಕೂಡ ಕೊಟ್ಟಿರ್ತಾರೆ. ಯಾಕಂದ್ರೆ ಅವರು ಕೂಡ 2 ವಾರಗಳ ಕಾಲಾವಕಾಶವನ್ನು ಕೇಳಿದ್ರು. ಆದರೆ ಈ ನಿಗದಿ ಆದ ನಂತರವೂ ಕೂಡ ತಾವು ಭೇಟಿ ಆಗಬಹುದು, ಜೈಲಿಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ನ್ಯಾಯಾಧೀಶರು ಕೂಡ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಸೊ ಇವತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಆಗುವಂತದ್ದು, ಟ್ರಯಲ್ನ ದಿನಾಂಕ ಕೂಡ ನಿಗದಿ ಆಗುತ್ತೆ. ಆದರೆ ಈ ಕೇಸ್ನಲ್ಲಿ ಎಷ್ಟರ ಮಟ್ಟಿಗೆ ಸಾಕ್ಷಿಗಳು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ, ಅವೆಲ್ಲವರು ಬಂದು ನ್ಯಾಯಾಲಯದಲ್ಲಿ ಸಾಕ್ಷಿಯನ್ನ ಹೇಳ್ತಾರಾ ಅಥವಾ ಸಾಕ್ಷಿ ಸಂದರ್ಭದಲ್ಲಿ ಇವರೇನಾದರೂ ನುಡಿಸ್ಕೊಳ್ತಾರ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂತಹದ್ದು. ಸದ್ಯ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ನ ಒಟ್ಟು 17 ಜನ ಏನಿದ್ದಾರೆ ಎಲ್ಲರೂ ಕೂಡ ನ್ಯಾಯಾಲಯದ ಮುಂದೆ ಹಾಜರಾಗಬೇಕಾಗಿರುವಂತಹದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್.